ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಹಿಂದಿನ ವಿಡಿಯೋದಲ್ಲಿ ಈ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತವನ್ನು ಡಿಸ್ಕಷನ್ ಮಾಡಿದ್ವಿ. ಅದನ್ನು ಆಡಮ್ ಸ್ಮಿತ್ ಅವರು ಹೇಳಿದರು. ಇಲ್ಲಿ ಇನ್ನೊಂದು ಮಹತ್ವದ ಸಿದ್ಧಾಂತ ಯಾವುದು ಅಂತಂದ್ರೆ ತುಲನಾತ್ಮಕ ವೆಚ್ಚ ಪ್ರಯೋಜನ ಸಿದ್ಧಾಂತ ಅಂಥೇಳಿ. ಇದನ್ನು ಇಂಗ್ಲೀಷಲ್ಲಿ ಕಂಪೇರೇಟಿವ್ ಕಾಸ್ಟ್ ಥಿಯರಿ ಅಂತ ಕರೀತಾರೆ. ಈ ತುಲನಾತ್ಮಕ ಅಥವಾ ಹೋಲಿಕೆಯ ಅಂತಂದರೂ ಕೂಡ ನಡೆಯುತ್ತೆ. ಹಾಗಾಗಿ ಈ ಸಿದ್ಧಾಂತವನ್ನು ಹೇಳಿದವರು ಯಾರು ಅಂತಂದ್ರೆ ಡೇವಿಡ್ ರಿಕಾರ್ಡ್ ಅವರು. ಹಾಗಾಗಿ 1817ರಲ್ಲಿ ಅವರು ಬರೆದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಎಕನಾಮಿ ಆ್ಯಂಡ್ ಟ್ರಾನ್ಸಿಷನ್ ಎಂಬ ಕೃತಿಯಲ್ಲಿ ಈ ಒಂದು ವೆಚ್ಚ ಹೋಲಿಕೆ ಸಿದ್ಧಾಂತವನ್ನು ಅವರೇನು ಮಾಡಿದ್ದಾರೆ, ಪರಿಚಯ ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಸಾಂಪ್ರದಾಯಿಕ ವ್ಯಾಪಾರ ಸಿದ್ಧಾಂತ ಅಂತ ಕರಿತೀವಿ. ಸಾಂಪ್ರದಾಯಿಕ ವ್ಯಾಪಾರ ಸಿದ್ಧಾಂತ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈ ಸಾಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾರು ಅಂತಂದ್ರೆ ಆಡಮ್ ಸ್ಮಿತ್ ಆಗಿರ್ಬೋದು, ಡೇವಿಡ್ ರಿಕಾರ್ಡ್ ಆಗಿರ್ಬೋದು, ಮಾಲ್ಥಸ್ ಮಿಲ್ ಆಗಿರ್ಬೋದು. ಸೊ ಇವರೆಲ್ಲ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರಾಗಿರೋದ್ರಿಂದ ಈ ಒಂದು ಸಿದ್ಧಾಂತ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರೋದ್ರಿಂದ ಇದಕ್ಕೆ ಸಾಂಪ್ರದಾಯಿಕ ವ್ಯಾಪಾರ ಸಿದ್ಧಾಂತ ಅಂತೇಳಿ ಹೆಸರು ಕೊಡಲಾಗಿದೆ. ಹಾಗಾಗಿ ಇವರು ಯಾವ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡಲಿಕ್ಕೆ ಪ್ರಮುಖ ಕಾರಣ ಅನ್ನೋದನ್ನು ಈ ಒಂದು ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ಇದೇ ರೀತಿಯಾಗಿ ಆಡಮ್ ಸ್ಮಿತ್ ಅವರು ಕೂಡ ಹೇಳಿದ್ದಾರೆ. ಆದರೆ ಅದನ್ನು ಆಡಮ್ ಸ್ಮಿತ್ ಅವರು ಹೇಳಿರುವಂಥ ಸಿದ್ಧಾಂತದ ಆಧಾರವೇ ಹೊರತು ಅದ್ರ ಮೇಲಿಂದ ಇರುವಂಥ ಇನ್ನೊಂದಿಷ್ಟು ಸ್ವಲ್ಪ ವ್ಯತ್ಯಾಸವನ್ನು ಮಾಡಿ ಇವರು ಏನು ಮಾಡಿದ್ದಾರೆ, ಆ ಸಿದ್ಧಾಂತವನ್ನು ಮತ್ತಷ್ಟು ವ್ಯವಸ್ಥಿತವಾಗಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ತೀವಿ. ಇಲ್ಲಿ ಹೋಲಿಕೆ, ಅಲ್ಲಿ ನಿರಪೇಕ್ಷ ಅಂತ ಶಬ್ದ ಚೇಂಜ್ ಮಾಡ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ಅದೇ ಇರುವಂಥ ಎರಡು ರಾಷ್ಟ್ರಗಳ ನಡುವೆ ಹೇಗೆ ವ್ಯಾಪಾರ ಏರ್ಪಡುತ್ತೆ ಅನ್ನೋದನ್ನು ಇವರು ಕೂಡ ಅದನ್ನೇ ಹೇಳ್ತಾರೆ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳ್ತಾರೆ. ಅದನ್ನು ಹೇಗಿದೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ಉತ್ಪಾದನಾ ವೆಚ್ಚದ ಈ ತುಲನಾತ್ಮಕ ವ್ಯತ್ಯಾಸವು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರಮುಖ ಕಾರಣ ಅಂಥೇಳಿ ರಿಕಾರ್ಡ್ ಅವರು ಹೇಳ್ತಾರೆ. ಯಾವುದೇ ಎರಡು ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧ ಏರ್ಪಡಬೇಕಾತಂದ್ರೆ ಅಲ್ಲಿ ಉತ್ಪಾದನಾ ವೆಚ್ಚದ ಒಂದು ಹೋಲಿಕೆ ವ್ಯತ್ಯಾಸ ಏನಿರುತ್ತೆ ಅದೇ ಪ್ರಮುಖ ಕಾರಣ ಅಂಥೇಳಿ ಇವರು ಹೇಳ್ತಾರೆ. ಅಂದ್ರೆ ಈ ಹೋಲಿಕೆಯ ಪ್ರಯೋಜನ ಹೊಂದಿರುವ ಅಥವಾ ಈ ಒಂದು ವೆಚ್ಚದ ಪ್ರಯೋಜನೆಯನ್ನು ಹೊಂದಿರುವಂತಹ ರಾಷ್ಟ್ರವು ತನ್ನ ಉತ್ಪನ್ನಗಳನ್ನು ರಫ್ತು ಮಾಡುತ್ತದೆ ಮತ್ತು ಯಾವ ರಾಷ್ಟ್ರವು ಪ್ರಯೋಜನ ಹೊಂದಿರದ ರಾಷ್ಟ್ರವು ಏನು ಮಾಡುತ್ತೆ, ಅಂತಹ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುತ್ತದೆ. ಅಂತಂದ್ರೆ ಆ ದೇಶದೊಳಗೆ ಆ ಒಂದು ಉತ್ಪನ್ನ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಆಗ್ತಿರ್ತಂದ್ರೆ ಅಂತಹ ಉತ್ಪನ್ನಗಳನ್ನ ಹೆಚ್ಚು ಉತ್ಪಾದನೆ ಮಾಡಿ ಆ ದೇಶ ಏನು ಮಾಡುತ್ತೆ, ರಫ್ತು ಮಾಡುತ್ತೆ. ಮತ್ತು ಆ ದೇಶದಲ್ಲಿ ಯಾವ ಸರಕಿಗೆ ಹೆಚ್ಚು ವೆಚ್ಚ ಆಗ್ತಾ ಇರುತ್ತೋ ಅಂಥ ಸರಕನ್ನು ಬೇರೆ ರಾಷ್ಟ್ರದಿಂದ ಏನು ಮಾಡುತ್ತೆ, ಆಮದು ಮಾಡಿಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡುತ್ತೆ ಅನ್ನೋದನ್ನು ಈ ರಿಕಾರ್ಡರ್ ಅವರು ಹೇಳ್ತಾರೆ. ಹಾಗಾದ್ರೆ ಇದನ್ನು ಉದಾಹರಣೆ ಸಹಿತ ನಾವು ಅರ್ಥ ಮಾಡ್ಕೊಳ್ಬಹುದು. ಇಲ್ಲೊಂದು ಭಾಳ ಸಿಂಪಲ್ ಇರುವಂಥ ಒಂದು ಉದಾಹರಣೆ ಇದೆ, ನಾವು ಅರ್ಥ ಮಾಡ್ಕೊಳ್ಬೋದು ಇದನ್ನು ಭಾಳ ಈಸಿಯಾಗಿ. ಹಾಗಾದ್ರೆ ಉದಾಹರಣೆಗೆ ಭಾರತದಲ್ಲಿ ಒಂದು ಘಟಕದಷ್ಟು ಬಟ್ಟೆಯನ್ನು ಉತ್ಪಾದಿಸಲು 90 ಜನರ ಕಾರ್ಮಿಕರ ಅಗತ್ಯ ಇದೆ ಮತ್ತು ಒಂದು ಮೊಬೈಲನ್ನು ಉತ್ಪಾದಿಸಲು 80 ಜನರ ಅಗತ್ಯ ಇದೆ. ಆದರೆ ಅದೇ ರೀತಿ ಅಮೆರಿಕದಲ್ಲಿ ಒಂದು ಬಟ್ಟೆಯನ್ನು ಉತ್ಪಾದಿಸಲು 100 ಜನರ ಕಾರ್ಮಿಕರ ಅಗತ್ಯ ಇದೆ ಮತ್ತು ಒಂದು ಮೊಬೈಲನ್ನು ಉತ್ಪಾದಿಸಲು 120 ಜನರ ಕಾರ್ಮಿಕರ ಅಗತ್ಯ ಇದೆ. ಹಾಗಾದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಈ ವ್ಯಾಪಾರ ಏರ್ಪಡಬೇಕಾತಂದ್ರೆ ಈ ರೀತಿಯಾದ ವ್ಯತ್ಯಾಸವೇ ಪ್ರಮುಖ ಕಾರಣ ಅನ್ನೋದು ಈ ಒಂದು ರಿಕಾರ್ಡರ್ ಅವರ ಒಂದು ಸಿದ್ಧಾಂತ. ಅಂತಂದ್ರೆ ಈಗ 90 ಜನ ಏನು ಮಾಡ್ತಾರೆ, ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ಬೇಕಾಗತ್ತೆ ಭಾರತದಲ್ಲಿ. ಅದೇ ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ಅಮೇರಿಕದಲ್ಲಿ ಏನಾಗುತ್ತೆ, 100 ಜನ ಬೇಕಾಗತ್ತೆ. ಇನ್ನು ಮೊಬೈಲ್ನ ತಯಾರು ಮಾಡಲಿಕ್ಕೆ ಭಾರತದಲ್ಲಿ 80 ಜನ ಸಾಕು, ಆದರೆ ಅಮೇರಿಕದಲ್ಲಿ 120 ಜನ ಬೇಕಾಗತ್ತೆ. ಹಾಗಿದ್ದಾಗ ಇಲ್ಲಿ ಯಾವ ದೇಶದಲ್ಲಿ ಯಾವ ಸರಕಿಗೆ ಮೌಲ್ಯ ಕಡಿಮೆ ಆಯಿತು ಅನ್ನೋದನ್ನು ನೋಡ್ಕೊಳ್ಬೇಕು. ಅದರ ಅರ್ಥ ಏನು, ಭಾರತದಲ್ಲಿ ಈ ಬಟ್ಟೆಯನ್ನು ಉತ್ಪಾದನೆ ಮಾಡಲಿಕ್ಕೆ ಕಡಿಮೆ ವೆಚ್ಚ ತಗಲುತ್ತೆ ಅಂತ ಅರ್ಥ ಆಯಿತು. ಅದೇ ಥರ ಅಂದರೆ ಅಮೆರಿಕಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದರೆ ಭಾರತದಲ್ಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದೆ, ಅಮೆರಿಕದಲ್ಲಿ 100 ಇದೆ, ಭಾರತದಲ್ಲಿ 90 ಜನ ಮಾತ್ರ ಸಾಕು. ಹಾಗಾಗಿ
ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ಕಡಿಮೆ ವೆಚ್ಚ ಭಾರತದಲ್ಲಿ ತಗುಲ್ತಾ ಇದೆ. ಅದೇ ರೀತಿ ಮೊಬೈಲನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೆ ಭಾರತದಲ್ಲಿ ಕಡಿಮೆ ವೆಚ್ಚ ಆಗ್ತಾ ಇದೆ. ಅಮೇರಿಕ ಕಂಪ್ಯಾರಿಸನ್ ಮಾಡಿದ್ರೆ 120 ಇದೆ ಅಲ್ಲಿ ಒಂದು ಮೊಬೈಲ್ ತಯಾರಾಗಬೇಕಾದ್ರೆ, ಆದರೆ ಭಾರತದಲ್ಲಿ 80 ಜನ ಕಾರ್ಮಿಕರು ಸಾಕು. ಹಾಗಿದ್ದಾಗ ಇವರ ಒಂದು ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ನಾವು ಹೋದರೆ, ನಿರಪೇಕ್ಷ ಪ್ರಯೋಜನ ಸಿದ್ಧಾಂತರ ಪ್ರಕಾರ ಹೋದರೆ ಇಲ್ಲಿ ಯಾವ ದೇಶಕ್ಕೆ ಹೆಚ್ಚು ಪ್ರಯೋಜನ ಇದೆ ಅಂತಂದ್ರೆ ಭಾರತ ದೇಶಕ್ಕೆ ಹೆಚ್ಚು ನಿರಪೇಕ್ಷ ಪ್ರಯೋಜನ ಇದೆ ಅಂತ ಅರ್ಥ ಆಗತ್ತೆ. ಹಂಗೆ ತಿಳ್ಕೊಂಡು ಭಾರತ ಇವೆರಡೂ ಸರಕುಗಳನ್ನು ಉತ್ಪಾದಿಸಿ ಅದು ರಫ್ತು ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಇನ್ನೊಂದು ವಿಶಿಷ್ಟ ಏನಾಗುತ್ತೆ ಅಂದ್ರೆ, ಅಮೇರಿಕದಲ್ಲಿ ಏನಾಗಿದೆ, ಬಟ್ಟೆನ ತಯಾರು ಮಾಡಲಿಕ್ಕೆ 100 ಜನ, ಮೊಬೈಲ್ನ ತಯಾರು ಮಾಡಲಿಕ್ಕೆ 120 ಜನ ಬೇಕಾಗಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ವ್ಯತ್ಯಾಸ ಏನಾಗುತ್ತೆ, ಎರಡೂ ದೇಶಗಳಲ್ಲಿ ವ್ಯಾಪಾರ ಏರ್ಪಡಬೇಕಾಗಿದೆ. ಹಾಗಾಗಿ ಭಾರತ ಬಟ್ಟೆಯನ್ನು ತಯಾರು ಮಾಡೋದನ್ನು ಬಿಟ್ಟು ಮೊಬೈಲನ್ನು ಮಾತ್ರ ಉತ್ಪಾದಿಸಿ ಅಮೇರಿಕಕ್ಕೆ ರಫ್ತು ಮಾಡುತ್ತೆ. ಅದೇ ಥರ ಅಮೇರಿಕ ಮೊಬೈಲನ್ನು ಉತ್ಪಾದನೆ ಮಾಡೋದು ಬಿಟ್ಟು ಬಟ್ಟೆಯನ್ನು ಮಾತ್ರ ಉತ್ಪಾದಿಸಿ ಭಾರತಕ್ಕೆ ರಫ್ತು ಮಾಡುವಂಥ ಕೆಲಸ ಮಾಡುತ್ತೆ. ಇದರಿಂದ ವ್ಯಾಪಾರ ಏರ್ಪಡುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಇದನ್ನು ಇನ್ನಷ್ಟು ವಿವರವಾಗಿ ನಾವು ನೋಡೋದಾದ್ರೆ ಇಲ್ಲಿದೆ ನೋಡಿ. ಈ ಮೇಲಿನ ಉದಾಹರಣೆಯಲ್ಲಿ ಆ್ಯಡಮ್ ಸ್ಮಿತ್ ಅವರ ನಿರಪೇಕ್ಷ ಪ್ರಯೋಜನ ಸಿದ್ಧಾಂತವನ್ನು ಅಳವಡಿಸಿದರೆ ಏನಾಗುತ್ತಂದ್ರೆ, ಭಾರತವು ಬಟ್ಟೆ ಮತ್ತು ಮೊಬೈಲ್ ಉತ್ಪಾದನೆಯಲ್ಲಿ ಅಮೇರಿಕಾಗಿಂತ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತದೆ ಎಂದಾಗುತ್ತದೆ. ಆದರೆ ಇದರಿಂದ ವ್ಯಾಪಾರ ಏನಾಗುವುದಿಲ್ಲ, ಏರ್ಪಡುವುದಿಲ್ಲ. ಭಾರತದಲ್ಲಿ ಎರಡೂ ಸರಕುಗಳಿಗೆ ವೆಚ್ಚ ಕಡಿಮೆ ಆಗ್ತಾ ಇದೆ, ಅಂದರೆ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ಇದರಿಂದ ವ್ಯಾಪಾರ ಏನಾಗೋದಿಲ್ಲ, ನಡೆಯೋದಿಲ್ಲ. ಯಾವಾಗ ನಡೀತಂದರೆ ಈ ತುಲನಾತ್ಮಕ ವ್ಯತ್ಯಾಸ, ಉತ್ಪಾದನೆ ವೆಚ್ಚದಲ್ಲಿ ಆಗಿರುವಂಥ ವ್ಯತ್ಯಾಸವನ್ನು ಗಮನಿಸಬೇಕಾಗತ್ತೆ. ಹಾಗಾದರೆ ಅದು ಹೇಗೆ ಅಂತಂದ್ರೆ, ಅದರ ಬದಲಾಗಿ ಏನು ಮಾಡಬೇಕಾಗತ್ತಂದ್ರೆ, ಭಾರತಕ್ಕೆ ಎರಡೂ ಉತ್ಪನ್ನಗಳಲ್ಲಿ ನಿರಪೇಕ್ಷ ಪ್ರಯೋಜನವಿದೆ, ಆದರೆ ಅಮೇರಿಕಕ್ಕೆ ಬಟ್ಟೆಯ ಉತ್ಪಾದನೆಯಲ್ಲಿ ಸಾಪೇಕ್ಷ ಪ್ರಯೋಜನ ಇದೆ. ಅಂದ್ರೆ ಬಟ್ಟೆಗೆ ಕಡಿಮೆ ಜನ ಸಾಕು, ಮೊಬೈಲ್ಗೆ ಹೆಚ್ಚು ಜನ ಬೇಕಾಗಿದ್ದಾರೆ. ಹಾಗಾಗಿ ಆ ಅಮೇರಿಕ ಏನು ಮಾಡ್ಬೋದು, ಬಟ್ಟೆಯನ್ನು ಮಾತ್ರ ಉತ್ಪಾದಿಸಿ ರಫ್ತು ಮಾಡುತ್ತದೆ. ಅದೇ ಥರ ಭಾರತ ಏನು ಮಾಡುತ್ತೆ, ಮೊಬೈಲನ್ನು ಮಾತ್ರ ಉತ್ಪಾದಿಸಿ ರಫ್ತು ಮಾಡುತ್ತೆ. ಇದರಿಂದ ಎರಡೂ ರಾಷ್ಟ್ರಗಳಿಗೆ ಅನುಕೂಲ ಆಗುತ್ತೆ ಅನ್ನೋದೇ ಈ ಒಂದು ಸಿದ್ಧಾಂತದ ಪ್ರಮುಖವಾದ ಅಂಶ. ಹಾಗಾಗಿ ಇಲ್ಲಿ ಮೇನ್ ಏನಾಯಿತು ಅಂದ್ರೆ, ಪ್ರತಿಯೊಂದು ಸರಕಿಗೆ ತಗಲಿರುವಂಥ ವೆಚ್ಚನ ಪ್ರಮುಖವಾದ ಪಾತ್ರ ವಹಿಸಿತ್ತು ಮತ್ತು ಎರಡೂ ರಾಷ್ಟ್ರಗಳಲ್ಲಿ ಉತ್ಪಾದನೆಯಾದ ಸರಕುಗಳ ತುಲನಾತ್ಮಕ ಹೊಂದಾಣಿಕೆ ಅಥವಾ ಹೋಲಿಕೆಯನ್ನು ಮಾಡಲಾಯಿತು. ಆ ಹೋಲಿಕೆ ಮಾಡುವ ಮೂಲಕ ಯಾವ ಸರಕಿಗೆ ಕಡಿಮೆ ವೆಚ್ಚ ಆಗುತ್ತಲ್ಲ ಅದನ್ನು ಮಾತ್ರ ಉತ್ಪಾದಿಸಿ ಆ ರಾಷ್ಟ್ರಕ್ಕೆ ರಫ್ತು ಮಾಡೋದು. ಅದು ಆ ರಾಷ್ಟ್ರವು ಕೂಡ ಕಡಿಮೆ ಯಾವುದು ಉತ್ಪಾದನೆ ಆಗುತ್ತೆ ಕಡಿಮೆ ವೆಚ್ಚದಲ್ಲಿ ಅಂಥ ಉತ್ಪಾದನೆಯನ್ನು ಮಾಡುವ ಮೂಲಕ ಅದು ರಫ್ತು ಕೂಡ ಮಾಡುವಂಥದ್ದು. ಹೀಗಾಗಿ ಎರಡೂ ರಾಷ್ಟ್ರಕ್ಕೆ ಲಾಭವಾಗುವಂಥದ್ದನ್ನು ಈ ಒಂದು ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ.